ನಮ್ಮಲ್ಲಿ ಸುಮಾರು ಒಂದು 15-20 ದೇಶಿ ತಳಿ ಗೋಮಾತೆ ನಮ್ಮಲ್ಲಿ ಅದಾವೆ. ಅದರಲ್ಲಿ ವಿಶೇಷವಾಗಿ ಪುಂಗನೂರು ಅಂತೇಳಿ ಈ ತಿರುಪತಿ ತಿಮ್ಮಪ್ಪಗೆ ಇದೇ ಆಕಳದ ಹಾಲು ಬಳಸ್ತಾರಂತ ಕೇಳೇವೆ. ಇದ್ರ ಹಾಲಿನ ಫ್ಯಾಟ್ 8 ಬರುತ್ತೆ. ಇವು ಒಂದು 2 ಆಕಳು, 1 ಊರಿ ಐತೆ. ಆಮೇಲೆ ಒಂಗುಲ್ ಅಂತೇಳಿ ಈ ಜಲ್ಲಿಕಟ್ಟಿಗೇನು ಬೆಳೆಸ್ತದಲ್ಲ ದೊಡ್ಡ ದೊಡ್ಡ ಬಂಡಿ ಎಳೆಯ ಕಾಲಕ್ಕೆ ಅಂಥ ಒಂದು 4 ಒಂಗುಲ್ ತಳಿ ಅದಾವೆ. ಆಮೇಲೆ ಒಂದು 4 ಗಿರ್ ಆಕಳದಾವೆ. ಆಮೇಲೆ ಹಳ್ಳಿಕಾರ ಅದಾವೆ, ಸಾಯಿವಾಲ, ಕಾಂಕ್ರೇಸು, ಇವಿಷ್ಟು ತಳಿ ನಮ್ಮ ಈ ಉಳಿದೆಲ್ಲ ನಮ್ಮ ಲೋಕಲ್. ಸುಮಾರು 120 ಆಕಳ ನಮ್ಮಲ್ಲಿ ಗೋಶಾಲೆಗಳವು. ಬೇರೆ ಒಂದು 3-4 HF ಜರ್ಸಿ ಕೊಟ್ಟಾರ, ಅವನ್ನ ಬಳಸಲ್ಲ ನಾವು. ಆ ಹಾಲು ಡೈರಿಗೆ ಹಾಕ್ತೀವಿ. ಅದು ಸಗಣಿ ಗೋಮೂತ್ರನೂ ಬಳಸಲ್ಲ. ಅದು ನಮ್ಮ ದೇಸಿ ತಳಿ ಆಕಳ ಏನದಾವೋ ಅದ್ರದ್ದು ಗೋಮೂತ್ರ ಸಗಣಿ ನಾವು ಕೃಷಿಗೆ ಬಳಸ್ತೇವೆ. ಇವರು ವಿಶೇಷವಾಗಿ ಗೋಶಾಲೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ರಿ ನೀವು ಅಂತ, ಮತ್ತು ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ಒಂದು 2 ಕುಟುಂಬ ಈ ಗೋಶಾಲೆ ನಿರ್ವಹಣೆಯನ್ನು ಮಾಡ್ತಾವೆ. ಆಮೇಲೆ ನಮ್ಮ ಈ ಭಾಗದ ರೈತರೆಲ್ಲ ನಮಗೆ ಉಚಿತವಾಗಿ ನೆಲ್ಲು, ಹುಲ್ಲು ಮತ್ತು ಮೆಕ್ಕೆಜೋಳ ಸೊಪ್ಪು ಇವನ್ನೆಲ್ಲ ಕೊಡ್ತಾರೆ. ನಾವು ಹೋಗಿ ತೊಗೊಂಡು ಬರೋದು ಅಷ್ಟೇ ಕೆಲಸ. ಅದು ಮೇವಿನ ನಿರ್ವಹಣೆ ಏನು ಸಮಸ್ಯೆ ಇಲ್ಲ. ಆದರೆ ನಾವು ಸಂಗ್ರಹ ಮಾಡಿ ಇಟ್ಕೋಬೇಕು. ಸುಗ್ಗಿ ಬಂದಾಗ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಸಮಸ್ಯೆ ಇದ್ದಾಗ ನಾವು ನಿಭಾಯಿಸ್ಬೋದು. ಒಂದು ವರ್ಷಕ್ಕೆ ಎಷ್ಟು ಟ್ರ್ಯಾಕ್ಟರ್ ಅಥವಾ ಎಷ್ಟು ಲೋಡ್ ಬೇಕಾಗುತ್ತೆ ಬದಿ? ಸುಮಾರು ಒಂದು 60 ಗಾಡಿ ನಾವು ಟ್ಯಾಕ್ಟ್ರಿ ಏರಿಸಿ ಸಂಗ್ರಹ ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿ ಈ 4-5 ನಮೂನಿ ನೇಪೇರು, ಸೂಪರ್ ನೇಪೇರು ಅಂತೇಳಿ ಒಂದು 4-5 ನಮೂನಿ ಹುಲ್ಲು ಅವನ್ನೆಲ್ಲ ಬಳಸ್ತೀವಿ. ಒಂದು ಹೊತ್ತು ಹಸಿ ಹುಲ್ಲು ಹಾಕ್ತೀವಿ, 2 ಹೊತ್ತು ನಾವು ಒಣ ಹುಲ್ಲು ಕೊಡ್ತೇವೆ. ಹೊರಗಡೆ ಹೋಗ್ತಾವೆ ಬುದ್ಧಿ ಮೇಯಕ್ಕೆ? ಹೊರಗಡೆ ಹೋಗ್ತಾವೆ. ಕೆಲವೊಂದು ಮಾತ್ರ ಹೊರಗಡೆ ಹೋಗಲ್ಲ, ಅವ್ರು ರೂಢ ಇಲ್ಲ, ಹಂಗಾಗಿ ಹೊರಗಡೆ ಹೋಗಲ್ಲ. ಉಳಿದೆಲ್ಲ ಹೊರಗಡೆ ಹೋಗಿ ಬರ್ತಾವೆ. ವಿಶೇಷವಾಗಿ ತಮ್ಮ ಇಲ್ಲಿ ಎಲ್ಲ ಆಕಳುಗಳಿಗೆ ನೀರು ಕುಡಿಯೋಕ್ಕೆ ವಿಶೇಷವಾಗಿ ತಾವು ಒಂದು ಹೊಂಡ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿದ್ರೆ, ಈಗ ನಾವು ನಮ್ಮಲ್ಲಿ ಕೆಲಸ ಮಾಡೋರು ನೀರು ಕುಡಿಸಿವಿ, ಫುಡ್ ಹಾಕಿವಿ ಅಂತ ಹೇಳ್ತಾರೆ. ಆದ್ರೆ ಒಂದು ಸಲ ಕುಡಿಸಲ್ದ್ರೂ ನೀರಡಿಕೆಯಿಂದ ವಂಚಿತರಾಗ್ತವೆ. ಹಂಗಾಗಿ 24 ಗಂಟೆ ನೀರು ಇರೋಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ನಾವು ವಾಟರ್ ಲೆವೆಲ್, ಟ್ಯೂಬ್ ಲೆವೆಲ್ ಸ್ಟಡಿ ಮಾಡಿ ಅವಕ್ಕೆಲ್ಲ ಬಕೆಟ್ ಫಿಕ್ಸ್ ಮಾಡಿ ಅದೇ ಲೆವೆಲ್ಲಿಗೆ ಅಲ್ಲಿ ಹೊರಗಡೆ ಟಾಪ್ ಲೆವೆಲ್ಲಿಗೆ ಅದು ಬಾಲ್ ಫಿಕ್ಸ್ ಮಾಡಿ, ಅದು ಈ ನೀರು ಖಾಲಿ ಆದ ತಕ್ಷಣ ಮತ್ತು ಅಷ್ಟು ನೀರು ಬರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿವಿ. ಹಂಗಾಗಿ ನೀರಿನ ಸಮಸ್ಯೆ ಇಲ್ಲ, ಏನು ಆಹಾರದೊಂದು ವ್ಯವಸ್ಥೆ ಮಾಡೋದಷ್ಟೇ ನಮ್ಮ ಕೆಲಸ. ವಿಶೇಷವಾಗಿ ತಮ್ಮ ಗೋಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ದೇಶೀಯ ತಳಿಗಳು. ಈ ದೇಶೀಯ ತಳಿಯ ಗೋಮೂತ್ರ ಮತ್ತು ಬಳಕೆ ಮಾಡ್ಕೊಂಡು ಔಷಧ ತಯಾರು ಮಾಡ್ತಂತ ಕೇಳ್ಪಟ್ಟಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾವು ಗೋಮೂತ್ರ ಅರ್ಕ ಮಾಡ್ತೀವಿ. ಆಮೇಲೆ ಗೋ ಸಂಜೀವಿನಿ ಅಂತೇಳಿ ಹೊಸದಾಗಿ ಒಂದು ಔಷಧಿ ಇದು ಮಾಡಿವಿ, ಅದಕ್ಕೆ ಬಳಸ್ತೀವಿ. ಜೊತೆಗೆ ಆಕಳದ ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರದಿಂದ ಪಂಚಗವ್ಯ ಅರ್ಕ ಮಾಡ್ತೀವಿ. ಆಮೇಲೆ ಈ ಉಳಿದೆಲ್ಲ ಕಸ ಎಲ್ಲ ಒಂದು ಕಡೆಗೆ ಹಾಕಿ ಎರೆಹುಳು ತೊಟ್ಟಿ ಮಾಡೀವಿ, ಎರೆಹುಳು ಗೊಬ್ಬರ ಮಾಡ್ತೀವಿ. ಒಂದು 4-5 ಬ್ಯಾರ್ಲ್ ಇಟ್ಕೊಂಡು ಅದಕ್ಕೆ ಎರೆಜಲ ಅಂತೇಳಿ ಈ ಕಸ ಎಲ್ಲ ಹಾಕಿ ಮೊದಲು ಬ್ಯಾರ್ಲಿಗೆ ಕೆಳಗಡೆ ಹೋಲ್ ಹಾಕಿ ಅದಕ್ಕೆಲ್ಲ ಒಂದು ಅಡಿ ಈ ಬೆಂಚಿ ಹಾಕಿ ಮೇಲೆ ಒಂದಿಷ್ಟು ಕಸ ಹಾಕಿ ಅದಕ್ಕೆ ಸಗಣಿ ಹಾಕಿ ಎರೆಹುಳು ಬಿಡ್ತೀವಿ. ದಿನ ಒಂದು ಅರ್ಧ ಲೀಟ್ರ್ ನೀರು ಸ್ಪ್ರೇ ಮಾಡ್ತೀವಿ. ಅದರಿಂದ ದಿನ ಒಂದಿಷ್ಟು ನಮಗೆ ಎರೆಜಲ ಸಿಗ್ತದೆ. ಆ ಎರೆಜಲ ತಯಾರು ಮಾಡ್ತೀವಿ. ಜೊತೆಗೆ ಈ ಬೆರಣಿ ಮಾಡಿ ಈ ಬೆಳಗ್ಗೆ ಅಗ್ನಿಹೋತ್ರಿ, ಸಾಯಂಕಾಲ ಅಗ್ನಿಹೋತ್ರಿ ಮಾಡೋರಿಗೆ ಬೆರಣಿ ತಟ್ಟಿ ಅವನ್ನು ಮಾರ್ತೀವಿ. ಆಮೇಲೆ ಹಲ್ಲು ಪುಡಿ ಮಾಡ್ತೀವಿ. ಜೊತೆಗೆ ಕಾಂತಿ ಲೇಪನ, ಮುಖಕ್ಕೆ ಹೆಣ್ಮಕ್ಳು ಬಳಸೋದು ಕಾಂತಿ ಲೇಪನ ಮಾಡ್ತೀವಿ. ಆಮೇಲೆ ನೋವು ನಿವಾರಣಾ ತೈಲ ಮಾಡ್ತೀವಿ. ಜೊತೆಗೆ ಸೋಪ್ ಮಾಡ್ತೇವೆ, ಎಲ್ಲ ಆರ್ಗ್ಯಾನಿಕ್ ಸೋಪು, ನೀಮು ಮತ್ತು ನಿಂಬೆ, ಹಸೆ ಕಡಲೆ ಹಿಟ್ಟಿಂದು, ಈ ಪಂಚಗವ್ಯದ್ದು ನಾನಾ ನಮ್ಮನೆ ಸೋಪ್ ಮಾಡ್ತೀವಿ. ಜೊತೆಗೆ ಭಸ್ಮ ಮಾಡ್ತೀವಿ, ಕ್ರಿಯಾಭಸ್ಮ ನಮ್ಮಲ್ಲಿ ಬಿಟ್ಟರೆ ಶಿವಗೆ ಮಂದಿರ ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ. ಈ ಅಂಗಡಿಗೆ ಸಿಗೋ ಭಸ್ಮ ಹಚ್ಕೊಂಡ್ರೆ ಅದಕ್ಕೆ ಸುಣ್ಣ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ನಮ್ಮಲ್ಲಿ ಸಿಗೋ ಭಸ್ಮ ಹಚ್ಕೊಂಡ್ರೆ ಚರ್ಮ ರೋಗ ವಾಸಿ ಆಗ್ತದೆ. ಅದು ನಾವು ಶಿವಯೋಗ ಮಂದಿರದಲ್ಲಿ ತರಬೇತಿಯನ್ನು ತೊಗೊಂಡು ಬಂದು ಇಲ್ಲಿ ನಾವು ಭಸ್ಮ ಮಾಡಕತ್ತೀವಿ. ಆ ಭಸ್ಮನೂ ಒಳ್ಳೆ ಬೇಡಿಕೆ ಐತೆ.
ಇಷ್ಟು ಔಷಧಿಗಳನ್ನು ನಮ್ಮಲ್ಲಿ ಮಾಡ್ತೇವೆ. ವಿಶೇಷವಾಗಿ ತಾವು ದೇಶೀಯ ತಳಿಗಳನ್ನು ಮತ್ತು ಗೋರಕ್ಷಣೆಗೆ ಒಂದು ನಿಂತಿದ್ದೀರಿ. ವಿಶೇಷವಾಗಿ ಇದರ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಮತ್ತು ಇದರ ಪರಿಕಲ್ಪನೆ ಹೇಗೆ ಬಂತು ಮತ್ತು ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಾಹಿತಿ ಸಿಗ್ತಾ ಇದೆ, ಅದರ ಬಗ್ಗೆ ಹೇಳೋದಾದ್ರೆ? ನಾವು ಹೇಳ್ತೀವಿ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ಶರಣರ ಮಸಲಿಗೆ ವಿಭೂತಿ ಆದೆ, ನೀನಾರಿಗಾದಲೆ ಮಾನವ ಅನ್ನೋ ರೀತಿಯೊಳಗೆ ಮನುಷ್ಯ ಒಬ್ಬನ ಬಿಟ್ಟರೆ ಉಳಿದ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಪ್ರಕೃತಿ ಪೂರ್ವಕವಾಗಿ ಕೆಲಸ ಮಾಡ್ತಾವೆ. ಮನುಷ್ಯ ಒಬ್ಬನ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಮೊನ್ನೆ ನಮ್ಮಲ್ಲಿ ಬಿಡಾಡಿ ದನಗಳು ಒಂದು 12 ಆಕಳ ಈ ಪುರಸಭೆಯವರು, ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಧೀಶರು ಸೇರಿ ಕೇಸ್ ಮಾಡಿ ತಂದು ಬಿಟ್ಟಿದ್ರು. ಒಂದು ತಿಂಗಳಾದಮೇಲೆ ಒಂದು ಆಕಳ ಹೊಟ್ಟೆ ಉಬ್ಬಿ ತೀರ್ಕೊಂಡ್ಮೇಲೆ ನಾವು ಅದ್ರದ್ದು ವರದಿ ಕೊಡೋ ಸಲುವಾಗಿ ನಾವು ಪೋಸ್ಟ್ಮಾರ್ಟಮ್ ಮಾಡಿಸಿದ್ವಿ. ಅದ್ರಾಗ ಸುಮಾರು ಒಂದು 70 kg ಪ್ಲಾಸ್ಟಿಕ್ಕು, ಈ ತಂತಿ, ಮಳೆ, ಈ ಚಪ್ಪಲಿ ಅವೆಲ್ಲ ಇತ್ತು. ಅದನ್ನು ನೋಡಿ ಮತ್ತು ಅದನ್ನೊಂದು ವಿಡಿಯೋ ವೈರಲ್ ಮಾಡಿದ್ವಿ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಬೇಕನ್ನೋದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ಈಗ ನಮ್ಮಲ್ಲಿ ಮಠದಲ್ಲಿ ಈ ಹಣ್ಣು ಕಾಯಿ ಒಯ್ಯಲಿಕ್ಕೆ ಬಟ್ಟಿದ ಒಂದು ಚೀಲ ಮಾಡ್ತೀವಿ, ಅದನ್ನು ತೊಗೊತಾರೆ, ಪ್ಲಾಸ್ಟಿಕ್ ಮುಕ್ತ ಮಾಡ್ತಾರೆ. ಜೊತೆಗೆ ಗೋವರ್ಧನ್ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ನನಗೆ ಪರಿಚಯ ಮಾಡಿಸಿದ್ರು. ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಮೊನ್ನೆ ತೀರ್ಕೊಂಡ್ರು. ಕೊಪ್ಪಳ ಜಿಲ್ಲಾ ZP ಮೆಂಬರ್ ಇದ್ದರು, ಅವರು ಅಧ್ಯಕ್ಷರಿದ್ದರು. ಅವರು ಇಲ್ಲಿ ಹುಲಿಗಿ ಹತ್ರ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದು ಒಂದು ಅದ್ಭುತವಾದ ವ್ಯವಸ್ಥೆ ಮಾಡ್ಯಾರ. ಈ ಪ್ಲಾಸ್ಟಿಕ್ ರೀಸೈಕಲ್ ಮಾಡೋದು ಮತ್ತು ಜೊತೆಗೆ ಕಸ ಮತ್ತು ನಿರ್ವಹಣೆ ಮಾಡೋದು, ಹಸಿ ಕಸ ಬೇರೆ, ಒಣ ಕಸ ಬೇರೆ, ಅದರದ್ದೊಂದು. ಮತ್ತು ಏನು ಈ ಮದುವೆ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆಲ್ಲ ಊಟ ಹೆಂಗೆ ಉಳಿದು ಬಿಡ್ತತೆ, ಆ ಉಳಿದ ಅನ್ನನ ಚೆಲ್ಲಲಾರ್ದಂಗೆ, ಕೆಡಿಸ್ಲಾರ್ದಂಗೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಐತೆ ಅಂತೇಳಿ ಮತ್ತು ಅದನ್ನು ರೀಸೈಕಲ್ ಆಗಿ ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಘಟಕವನ್ನು ಮಾಡ್ಯಾರ. ಅದನ್ನು ಇಲ್ಲಿ ನಮ್ಮಲ್ಲಿ ಮಾಡ್ತಾರೆ. ತಮ್ಮ ಗೋಶಾಲೆಯಿಂದ ಈಗ ಹೈಡ್ರೋಪೋನಿಕ್ ಇರ್ಬೋದು, ಜೊತೆಗೆ ಗ್ಯಾಸ್, ಅದ್ರ ಬಗ್ಗೆ ಹೇಳಿ. ನಮ್ಮಲ್ಲಿ ಒಂದು ಎನೋರಿಬಿಕ್ ಜೀವಾಮೃತ ಅಂತೇಳಿ ಮಧ್ಯಪ್ರದೇಶದೊಳಗೆ ಮಹೇಶ್ ಬಾಯ್ ಅಂತೇಳಿ ಅವ್ರು ಮಾಡ್ಯಾರ. ಅದು ಒಂದು 4 ಅಡಿ ಅಗಲ, ಒಂದು 20 ಅಡಿ ಉದ್ದ ಟ್ಯೂಬ್ ಐತೆ. ಆ ಟ್ಯೂಬಿಗೆ ನಾವು ಒಂದು 75 kg ಸಗಣಿ, ಒಂದು 75 ಲೀಟ್ರ್ ಗೋಮೂತ್ರ, ಒಂದು 75 kg ಮೊಸರು, ಗಂಜಿ, ತರಕಾರಿದ ವೇಸ್ಟ್ ಎಲ್ಲ ಹಾಕಿ ಇಡ್ತೀವಿ. ಸುಮಾರು ಒಂದು 50 ದಿನ ಅದು ಫರ್ಮೆಂಟೇಷನ್ ಆಗಿ ಅದರಿಂದ ಮೀಥೇನ್ ಗ್ಯಾಸ್ ಬರ್ತದೆ. ಒಂದು ಕುಟುಂಬಕ್ಕೆ ಸಾಕಾಗೋಷ್ಟು ಗ್ಯಾಸ್ ಉತ್ಪತ್ತಿ ಆಗ್ತದೆ. ಆ ಗ್ಯಾಸನ್ನು ನಾವು ಗೋಮೂತ್ರ ಅರ್ಕ ಮಾಡೋಕ್ಕೆ ಬಳಸ್ತೀವಿ, ಇನ್ನೊಂದನ್ನು ಗೋ ಸಂಜೀವನಿ ಮಾಡೋಕ್ಕೆ ಬಳಸ್ತೀವಿ. ಅದು 50 ದಿನ ಆದಮೇಲೆ ಅದೇನು ಹೊರಗೆ ಬರುತ್ತಲ್ಲ, ಅದು ಲಿಕ್ವಿಡ್ ಆಗಿ ಬರ್ತದೆ. ನಾವು ಒಂದು 10 ಸಲ ಜೀವಾಮೃತ ಬಳಸೋದ್ರಿಂದ ಇದು 1 ಸಲ ಎನೋರೋಬಿಕ್ ಜೀವಾಮೃತ ಬಳಸೋದ್ರಿಂದ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ಗೋಮೂತ್ರ ಅರ್ಕ ಘಟಕ ಮಾಡೀವಿ. ಒಂದು ಗೊಬ್ಬರ ಗ್ಯಾಸ್ ಐತೆ. ನಾವಿಲ್ಲಿ ಹಾಕಿದ ಸಗಣಿ, ಆಕಳದ ಸಗಣಿ ಎಲ್ಲ ಸಂಗ್ರಹ ಮಾಡಿ ಮಠದಲ್ಲಿ ಸುಮಾರು ಒಂದು 2-3 ಕ್ವಿಂಟಲ್ ಸಗಣಿ ಹಾಕ್ತಕ್ಕಂಥದ್ದು ಒಂದು ಗೊಬ್ಬರ ಗ್ಯಾಸ್ ಮಾಡೀವಿ. ಅದು ಇನ್ನೊಂದು ಸ್ವಲ್ಪ ದಿನದೊಳಗೆ ನಮ್ಮ ದಾಸೋಹಕ್ಕೆ ಅನಿಲ ಗ್ಯಾಸ್ ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸವನ್ನು ಗೊಬ್ಬರ ಗ್ಯಾಸ್ ಮಾಡ್ತದೆ. ಇನ್ನೊಂದು 15 ದಿನದೊಳಗೆ ತುಂಬಿದ ಮೇಲೆ ನಾವು ಇಡೀ ದಾಸೋಹಕ್ಕೆ ಆಗ್ಬೋದು ಅಂತ ಕಂಡ್ಕೊಂಡ್ವಿ. ಒಂದು ವೇಳೆ ಅದು ಸಕ್ಸಸ್ ಆಯ್ತು ಅಂತಂದ್ರೆ ನಮಗೆ ವರ್ಷಕ್ಕೆ ಒಂದು 5-6 ಲಕ್ಷ ದುಡ್ಡಿನ ಕಟ್ಟಿಗೆ ಸಂಗ್ರಹ ಮಾಡ್ತೀವಿ ದಾಸೋಹಕ್ಕೆ. ಅದು ಒಂದು 5-6 ಲಕ್ಷದವರೆಗೆ ನಮಗೆ ಉಳಿತೈತೆ. ಈ ಸಗಣಿ ಗೊಬ್ಬರ ಗ್ಯಾಸ್ಗೆ ಹಾಕೋದ್ರಿಂದ ಗೊಬ್ಬರ ಗ್ಯಾಸ್ನ ಫರ್ಮೆಂಟೇಷನ್ ಆಗಿ ನಮಗೆ ಸ್ಲರಿ ಬರ್ತದೆ. ಆ ಸ್ಲರಿ ಗೊಬ್ಬರ ಆಗಿ ನಮಗೆ ಸಿಗ್ತದೆ. ಅದು ಸಾಕಷ್ಟು ಬೇಡಿಕೆ ಐತೆ. ಎರೆಹುಳುಗೆ ಆ ಸ್ಲರಿ ಅಂದ್ರೆ ಭಾಳ ಇಷ್ಟ. ಅದ್ರ ಜೊತೆಗೆ ಅದನ್ನು ತಿಂದು ಗೊಬ್ಬರ ಮಾಡ್ತಾವೆ. ನಮಗೆ 2-3 ನಮೂನಿ ಈ ಸಗಣಿಯಿಂದ, ಗೊಬ್ಬರ ಗ್ಯಾಸ್ನಿಂದ ಉಪಯೋಗ ಐತೆ. ಈ ಗೋ ಸಾಕಾಣಿಕೆಯಿಂದ ನಾವು ಆರೋಗ್ಯವಂತರಾಗಿರ್ತೀವಿ, ಜೊತೆಗೆ ಮನೆಯ ನಿರ್ವಹಣೆಯನ್ನು ಕೂಡ ಸರಾಗವಾಗಿ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ಈರಣ್ಣ ಅಂತೇಳಿ ಅನಾಥ ಅಜ್ಜ ಅದ, ಅದು ಇಲ್ಲೇ ಇರ್ತಾನೆ. ಆತಗೆ ಅಸ್ತಮಾ ದಮ್ಮು ಇತ್ತು ಬಂದಾಗ. ಆತ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಸೇವೆ ಮಾಡ್ಕೊಂಡು ಅದಾನ. ನಾವು ಅವ್ರ ಅನಾಥನ ಅಂತ ಅನ್ನೋದಕ್ಕಿಂತ ನಾವು ಸಾಧಕರಂತ ಕರಿತೀವಿ. ಆ ಸಾಧಕ ಇಲ್ಲೇ ನಮ್ಮ ಗೋಶಾಲೆಯಲ್ಲಿ ಆಕಳಿಗೆ ಮೇವು ಹಾಕೋದು, ಎಲ್ಲ ಗಂಜಲ ತೆಗೆದೆಲ್ಲ ಮಾಡ್ದ. ಈಗ ಆತಗೆ ದಮ್ಮು ಇಲ್ಲ, ಕೆಮ್ಮಿಲ್ಲ, ಆರೋಗ್ಯವಾಗಿ ತನ್ನ ಕೆಲಸ ಎಲ್ಲ ಮಾಡ್ಕೊತಾನೆ. ನಾವು ಎಷ್ಟಾಗ್ತದೆ ಅಷ್ಟು ಮಾಡಪ್ಪ ಅಂತೇಳಿ ಅತಿ ಹೆಚ್ಚು ಕೆಲಸ ಮಾಡ್ತಾನೆ. ಹಂಗಾಗಿ ಆರೋಗ್ಯವಾಗಿ ಅದಾನ. ಈ ವಾತಾವರಣದೊಳಗೆ ಇರೋದ್ರಿಂದ ನಮ್ಮ ಹಳೆ ಮನೆಗಳೆಲ್ಲ ಇದೇ ಪದ್ಧತಿ ಇದ್ದವು. ಹೊಸಲಿ ಒಳಗೆ ಕಾಲಿಟ್ಕೊಳ್ಳೇನ ದಂದ ಕೊಟ್ಟಿಗೆ, ಆಮೇಲೆ ಪರಿಸೆಯಲ್ಲಿ ಅಡುಗೆ ಮನೆ,
ಹಿಂಗೆಲ್ಲ ಇರ್ತಿದ್ವಿ. ಹಾಗಾಗಿ ನಾವು ಅಲ್ಲಿ ದನ ಕೊಟ್ಟಿಗೆ ಮೇಲೆ ಹೋಗಿ ಬರೋದ್ರಿಂದ ನಮಗೆ ಆಸ್ತಮಾ ದಮ್ಮು ಕೆಮ್ಮು ಬರದೇ ಇರ್ತಕ್ಕಂಥ ವ್ಯವಸ್ಥೆ. ಸಾಯೋವರೆಗೂ ಈ ಆಕಳದ ಹಾಲು ಮೊಸರು ತುಪ್ಪ ಈ ಗೋಮೂತ್ರದ ಔಷಧಿ ಎಲ್ಲ ದೃಷ್ಟಿಯಿಂದ ನಮಗೆ ನಮ್ಮ ಜೀವನಕ್ಕೆ ಪೂರಕವಾಗಿ ಗೋಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾವೆ. ಹಾಗಾಗಿ ನಮಗೆ ಹಡದ ತಾಯಿ ನಮ್ಮ ತಾಯಿ ಇದ್ದರೆ ಈ ಗೋಮಾತೆ ಪಡೆದ ತಾಯಿ ಗಾವೋ ವಿಶೇಷ ಮಾತಾ ಅಂತೀವಿ. ಗೋಮಾತೆಯನ್ನು ನಾವು ಎಷ್ಟು ಸ್ಮರಣೆ ಪೂಜೆ ಮಾಡೋದಕ್ಕಿಂತ ಅದು ಸೇವೆ ಮಾಡೋದೇ ದೊಡ್ಡದು. ಪೂಜೆ ಎಷ್ಟು ಮುಖ್ಯನೋ ಆ ಗೋಮಾತೆ ಸೇವೆನೂ ಅಷ್ಟೇ ಮುಖ್ಯ. ಸೇವೆ ಮಾಡೋದ್ರಿಂದ ಅದಕ್ಕೆ ಸಗಣಿ ಗೋಮೂತ್ರ ಮತ್ತು ಹಾಲು ಕೊಡ್ತದೆ. ಜೊತೆಗೆ ನಮ್ಮಲ್ಲಿ ಆಕಳು ತೀರ್ಕೊಂಡ ಮೇಲೆ ಕೂಡ ಈ ಗೋನಂದ ಜಲ ಅಂತ ಮಾಡಿವಿ. ಆ ಆಕಳ ಸತ್ತ ಆಕಳನ್ನ ಅದನ್ನ ತೂಕ ಮಾಡಿ ಅದು ಎಷ್ಟು 600 kg 700 kg ಇರ್ತದೋ ಅಷ್ಟು ಸಗಣಿ ಅಷ್ಟು ಲೀಟ್ರ್ ಗೋಮೂತ್ರ ಹಾಕಿ ನಾವೊಂದು ಸಿಸ್ಟರ್ನಾಗ ಹಾಕಿ ಮುಚ್ಚಿಟ್ರೆ 3 ತಿಂಗಳಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಆಕಳದ ಚರ್ಮ ಎಲುಬು ಮಾಂಸ ಎಲ್ಲ ಕರಗಿ ನೀರು ಆಗ್ತತೆ, ಅದು ಡಿಕಂಪೋಸ್ ಆಗ್ತತೆ. ಅದನ್ನು ನಾವು ಲ್ಯಾಬಿನೊಳಗೆ ಪರೀಕ್ಷೆ ಮಾಡಿಸಿದ್ರೆ ಒಂದು ಆಕಳದ್ದು ಸುಮಾರು ಒಂದು 10 ಎಕರೆ ಬೇಕಾದಷ್ಟು ಐರನ್ನು ಕ್ಯಾಲ್ಸಿಯಮ್ಮು ಜಿಂಕು ಮ್ಯಾಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ಸಲ್ಫೇಟ್ ಸಿಗ್ತದೆ. ಅದನ್ನು ಹೊರಗಡೆ 1000 ರೂಪಾಯಿ ಲೀಟ್ರು ಮಾರ್ತಾರೆ. ನಾವು ರೈತರಿಗಾಗಿನ 300 ರೂಪಾಯಿ ಲೀಟ್ರು. ಅದನ್ನು ಮಾಡಲಿಕ್ಕೆ ಏನು ಖರ್ಚು ನಿರ್ವಹಣೆ ಆಗ್ತದೆ ಅದಷ್ಟು ನಾವು ಭರಿಸ್ತೇವೆ. ಹಾಗಾಗಿ 300 ರೂಪಾಯಿ ಲೀಟ್ರ್ ಕೊಡ್ತೀವಿ. ಸಾಕಷ್ಟು ಜನ ತೊಗೊಂಡು ಹೋಗ್ಯಾರ, ಒಳ್ಳೆ ಫಲಿತಾಂಶವನ್ನು ಪಡೆದಾರ. ವಿಶೇಷಕ್ಕೆ ತಾವು ಕೂಡ ಉಚಿತವಾಗಿ ಕೂಡ ಈ ಒಂದು ಹಂಚುವಂಥ ಕೆಲಸ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿದವ್ರೆ. ನಮ್ಮಲ್ಲಿ ಗೋಕೃಪಾಮೃತ ಅಂತೇಳಿ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ನಾಡಿನ ಎಲ್ಲ ರೈತರಿಗೆ ಉಚಿತವಾಗಿ ಕೊಡ್ಬೇಕಂತಂದೇಳಿ ಅದು ಸುಮಾರು ಒಂದು 70-80 ನಮೂನಿ ಬ್ಯಾಕ್ಟೀರಿಯಾ ಅದರೊಳಗೆ ಡೆವಲಪ್ ಆಗ್ತಾವೆ. ಅದನ್ನು ನಾಡಿನ ಎಲ್ಲ ರೈತರಿಗೂ ಉಚಿತವಾಗಿ ಕೊಡ್ಬೇಕಂತ ಪೂಜ್ಯ ಸ್ವಾಮೀಜಿಯವರು ಸಂಕಲ್ಪ ಮಾಡ್ಯಾರ. ಆ ನಿಟ್ಟಿನೊಳಗೆ ನಾವು ಇಲ್ಲಿ 2 ಲೀಟ್ರ್ ತೊಗೊಂಬಂದು ಸುಮಾರು ಒಂದು 10,000 to 15,000 ಜನ ರೈತರಿಗೆ ನಾವು ಕೊಟ್ಟಿವಿ. ಅದನ್ನು ಬಳಸ್ಕೊಂಡು ಒಳ್ಳೆಯ ಫಲಿತಾಂಶವನ್ನು ಪಡೆದ. ವಿಶೇಷವಾಗಿ ತಾವು ಕೂಡ ಗೋ ಸೇವಕರಾಗಿ ಸ್ವತಃ ನೀವೇ ಕೂಡ ಈ ಕೊಟ್ಟಿಗೆ ಇಳಿದು ಗೋವಿನ ಸೇವೆ ಮಾಡ್ತೀರಿ. ಇದೆಲ್ಲವೂ ಕೂಡ ಸಾಮಾಜಿಕ ಜನತೆ ವೈರಲ್ ಆಗಿದೆ. ವಿಶೇಷವಾಗಿ ಅನೇಕ ರೈತರು ಕೂಡ ಕಾರ್ಯಗಳು ನೋಡಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಹೇಳಿದವ್ರೆ. ನಾನು ಬಿಡುವಿದ್ದಾಗ ಈ ಗೋಮಾತೆ ಸೇವೆಯನ್ನು ಮಾಡ್ತೀನಿ. ನಿರಂತರವಾಗಿ ಅಂತೂ ಮಾಡೋಕ್ಕಾಗಲ್ಲ. ನನಗೆ ಇನ್ನೊಂದು ಸಮಸ್ಯೆ ಅಂದರೆ ಈ ಜನರು ಬರೋದು ಹೋಗೋದರಿಂದ ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಭಾಳ ಕಡಿಮೆ. ಬಿಡುವಿದ್ದಾಗೆಲ್ಲ ಭಾಳ ಖುಷಿಯಾಗಿ ನಾನು ಗೋಮಾತೆ ಸೇವೆಯನ್ನು ಮಾಡ್ತೀನಿ. ನನಗೆ ಮೊದಲು ಹೊರಗೆ ಹೆಚ್ಚು ಪ್ರವಾಸ ಮಾಡ್ತಿದ್ದೆ. ಈಗ ಏನಾದರೂ ಕಾರ್ಯಕ್ರಮ ಬಂದರೆ ಯಾಕಾರ ಕಾರ್ಯಕ್ರಮ ಕರಿತಾರಪ್ಪ ಅನ್ನೋ ಸ್ಥಿತಿ ಆಗಿದೆ. ಮತ್ತು ವಾರದೊಳಗೆ ಒಂದು 2-3 ತಂಡಗಳು ರೈತರೆಲ್ಲ ಬಂದು ಸಾವಯವ ಕೃಷಿದೆಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅವರು ಒಳ್ಳೆ ಮಾರ್ಗದೊಳಗೆ ನಡೀತಾರೆ. ಅದೊಂದು ಒಳ್ಳೆಯ ಖುಷಿಯ ಅನ್ನಿಸ್ತದೆ. ಅನೇಕ ರೈತರು ನಿಮ್ಮ ಒಂದು ಸಾಮಾಜಿಕ ಕಾರ್ಯಗಳಿರ್ಬೋದು ಮತ್ತು ಈ ಸಾವಯವ ಕೃಷಿಯನ್ನು ಅನುಸರಿಸಿ ಯಶಸ್ವಿ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ತಾವೇ ಸ್ಫೂರ್ತಿ ಅಂತಲೂ ಕೂಡ ಹೇಳ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳುವಾಗ. ನಾನು ಸ್ಫೂರ್ತಿ ಅಂತ ಅನ್ನೋದಕ್ಕಿಂತ ರೈತರು ಸಾಕಷ್ಟು ಬುದ್ಧಿವಂತರು ಅದಾರ. ಇವತ್ತು ಯಾವ ಕೃಷಿ ಯೂನಿವರ್ಸಿಟಿಗೆ ಮೀರಿ ನಮ್ಮ ರೈತರು ಅನುಭವಕ್ಕಿರೋದಾರ. ಆ ರೈತರಿಂದ ಎಷ್ಟು ಅನುಭವ ನಾವು ಪಡಿತೀವಿ ಅಷ್ಟು ಒಳ್ಳೆಯದು. ಹಾಗಾಗಿ ರೈತರನ್ನು ಪ್ರೇರಣೆ ನಮಗದಾರ. ನಮ್ಮ ಚರಂತಪ್ಪಜ್ಜವರು ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಪ್ರೇರಣಾದಾಯಕವಾಗಿ ಅವರು ನಮಗೆ ಜೊತೆಗಿರ್ತಾರೆ. ಹಾಗಾಗಿ ನಾವು ಈ ಕೃಷಿ ಎಷ್ಟು ಕೆಲಸ ಮಾಡಿದ್ರೆ ಕಡಿಮೆ. ಹಾಗಾಗಿ ಕೃಷಿ ಅಂದರೆ ಭಾಳ ಖುಷಿ. ಜೊತೆಗೆ ನಾನು ಈ ಗಿಡ ಮರಗಳ ಜೊತೆಗೆ ಈ ಗೋಮಾತೆ ಜೊತೆಗೆ ಮಾತಾಡ್ಕೊಂತ ಕಾಲವನ್ನು ಕಳಿತೀನಲ್ಲ, ಅದು ಒಳ್ಳೆಯ ಸಮಯ ನನಗೆ. ಅದು ಮರಲಾಗದ ಒಂದು ಅವಕಾಶ. ಹಾಗಾಗಿ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟರೆ ಒಳ್ಳೆಯದು ಅಂತೇಳಿ ನನ್ನ ಭಾವನೆ.